ಹಾಯ್, ಹೆಲೋ ಎಲ್ರಿಗೂ ನಮಸ್ಕಾರ ಮತ್ತು ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಜುಲೈ 28, 1998ರಲ್ಲಿ ಜಾರಿಗೆ ತರ್ತಾರೆ. ಇದನ್ನು ಯಾಕೆ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಬನ್ನಿ. ಫಸ್ಟು ಬಯೋಮೆಡಿಕಲ್ ವೇಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬಯೋಮೆಡಿಕಲ್ ವೇಸ್ಟ್ ಅಂದರೆ ನಾವು ಹಾಸ್ಪಿಟಲ್ ಆಗಿರ್ಬೋದು, ಇಲ್ಲ ಲ್ಯಾಬೋರೇಟರಿ ಆಗಿರ್ಬೋದು, ಮೆಡಿಕಲ್ ರಿಸರ್ಚ್ ಸೆಂಟರ್ಸ್ ಆಗಿರ್ಬೋದು, ಅಲ್ಲಿ ಯೂಸ್ ಮಾಡಿರೋ ಇನ್ಫೆಕ್ಷಿಯಸ್ ವೇಸ್ಟನ್ನು ನಾವು ಬಯೋಮೆಡಿಕಲ್ ವೇಸ್ಟ್ ಅಂತ ಹೇಳ್ತೀವಿ. ಅದನ್ನು ನಾವು ಹೇಗೆ ಸಗ್ರಿಗೇಟ್ ಮಾಡಬೇಕು, ಯಾವ ಪರ್ಟಿಕ್ಯುಲರ್ ಕಲರ್ ಕೋಡ್ಸಲ್ಲಿ ನಾವು ಅದನ್ನು ಡಿಸ್ಕ್ರೈಬ್ ಮಾಡಬೇಕು ಅನ್ನೋದೇ ಈ ವಿಡಿಯೋ. ಫಸ್ಟ್ ಒನ್ ಬಂದು ಯೆಲ್ಲೋ ಕೋಡ್ ಆಗಿರುತ್ತೆ. ಅದರಲ್ಲಿ ಇನ್ಸರಬಲ್ ವೇಸ್ಟ್ ಆಗಿರುತ್ತೆ, ಮತ್ತು ಅದು ಇನ್ಫೆಕ್ಟೆಡ್ ವೇಸ್ಟ್, ಅನಾಟಮಿಕ್ ಪಾರ್ಟ್ಸು ಆ್ಯಂಡ್ ಲ್ಯಾಬ್ ವೇಸ್ಟ್ ಅಂತಿದೆ. ಅಂದರೆ ಹ್ಯೂಮನ್ ಟಿಶ್ಯೂ ಆಗಿರ್ಬೋದು, ಬಾಡಿ ಪಾರ್ಟ್ಸು, ಡೆಂಟಲ್ ಕಾಸ್ಟ್, ಎಕ್ಸ್ಟೆಂಡೆಡ್ ಟೀತ್ಸು, ಆರ್ಗನ್ಸು, ಕಾಟನ್ಸು, ಬ್ಯಾಂಡೇಜಸ್ಸು, ಸ್ವ್ಯಾಬ್ಸು, ಡ್ರೆಸ್ಸಿಂಗು, ಪ್ಲಾಸೆಂಟಾ ಮತ್ತು ಫೀಟಸ್ ಅಂದರೆ 12 ವೀಕ್ಸ್ ಆಗಿ ಅಬೋಟ್ ಬೇಬೀಸ್ ಆಗಿರ್ಬೋದು, ಮತ್ತು ಪ್ಲಾಸ್ಟರು, ಪ್ಯಾರಿಸು, ಸಾಲಿಡ್ ಪ್ಲಾಸ್ಟರ್ ಅಂದರೆ ಗಾಯಕ್ಕೆ ಯೂಸ್ ಮಾಡಿದ್ದ ಪ್ಲಾಸ್ಟರ್ಸು, ಬ್ಲೀಡಿಂಗ್ ಸ್ಯಾನಿಟರಿ ನ್ಯಾಪ್ಕಿನ್ಸು, ಮಿನಿಸ್ಟರ್ ಕ್ಲಾತ್ಸು, ಡೈಪರ್ಸು, ಮಾಸ್ಕು ಮತ್ತು ಇಯರ್ಬಡ್ಸ್. ಇಲ್ಲಿ ಮೇಲೆ ಹೆಡ್ಡಿಂಗ್ ಇನ್ಸರಬಲ್ ವೇಸ್ಟ್ ಅಂತ ಕೊಟ್ಟಿದ್ದಾರೆ. ಇನ್ಸರಬಲ್ ವೇಸ್ಟ್ ಅಂದರೆ ಅದು ಬರ್ನ್ ಮಾಡ್ಬೋದು. ಅದು ನೆಕ್ಸ್ಟ್ ಕಲರ್ ಕೋಡ್ ಬಂದು ರೆಡ್, ಅದು ಆಟೋಕ್ಲೇವ್ ವೇಸ್ಟ್ ಆಗಿರುತ್ತೆ. ಅದು ಡಿಸ್ಪೋಸಿಬಲ್ ಐಟಮ್ಸ್ ಬಂದು ಸಿರಿಂಜಸ್ ವಿತೌಟ್ ನೀಡಲ್ ಆಗಿರಬೇಕು, ಮತ್ತು ಐ ವಿ ಟ್ಯೂಬ್ಸು, ಕೆಥೆಟರ್ಸು, ಡ್ರೈನ್ಸು, ಗ್ಲೂಕೋಸ್ ಬಾಟಲ್ಸು, ನೀಡಲ್ ಕ್ಯಾಪ್ಸು, ಬ್ಲಡ್ ಬ್ಯಾಗ್ಸು, ಯೂರಿನ್ ಬ್ಯಾಗ್ಸು, ಸ್ಟೆನ್ಸು, ಗ್ಲೌಸು, ಏಪ್ರನ್ಸು, ವೈಟಲ್ ಸ್ಟೋಬ್ಸು. ನೆಕ್ಸ್ಟ್ ಕಲರ್ ಕೋಡ್ ಬಂದು ಬ್ಲೂ, ಇದು ಕಾರ್ಬೋರ್ಡ್ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತಾರೆ. ಇದರಲ್ಲಿ ಏನೇನು ಡಿಸ್ಕಾರ್ಡ್ ಮಾಡಬೇಕಂದ್ರೆ ಬ್ರೋಕನ್ ಗ್ಲಾಸಸ್, ಡಿಸ್ಕಾರ್ಡೆಡ್ ಗ್ಲಾಸಸ್ ಅಂದರೆ ವೇಸ್ಟ್ ಗ್ಲಾಸಸ್, ಕಂಟಾಮಿನೇಟೆಡ್ ಗ್ಲಾಸಸ್ ಇನ್ಕ್ಲೂಡಿಂಗ್ ಮೆಡಿಸಿನ್ ಗ್ಲಾಸು, ವಯಲ್ಸು, ಆಂಪ್ಯೂಸು, ಸೈಟಾಕ್ಸಿಕ್ ವೇಸ್ಟ್ ಅಂದರೆ ಎಕ್ಸ್ಪೈರ್ಡ್ ಮೆಡಿಸಿನ್ಸು, ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್ ಎಲ್ಲ ಬ್ಲೂ ಕಂಟೈನರಲ್ಲಿ ಡಿಸ್ಕಾರ್ಡ್ ಮಾಡಬೇಕು. ನೆಕ್ಸ್ಟ್ ಕಲರ್ ಕೋಡ್ ಬಂದು ವೈಟ್ ಕಂಟೈನರ್ ಆಗಿರುತ್ತೆ. ಇದು ಪಂಕ್ಚರ್ ಪ್ರೂಫ್ ಕಂಟೈನರ್ ಆಗಿದ್ದು ಇದರಲ್ಲೆಲ್ಲ ಶಾರ್ಪ್ ಐಟಮ್ಸ್ ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ. ಅದೇನಂದರೆ ನೀಡಲ್ಸು, ಬ್ರೋಕನ್ ಗ್ಲಾಸು, ಸರ್ಜಿಕಲ್ ಬ್ಲೇಡ್ಸ್ ಆಗಿರ್ಬೋದು, ಸ್ಕ್ಲ್ಯಾಪೆಲ್ಸು, ಶಾರ್ಪ್ಸು, ಮತ್ತು ಸ್ಲೈಡ್ಸು, ನೈಲ್ಸು, ಲ್ಯಾಂಡ್ ಸೆಲ್ಸು, ಸಿಸರ್ಸು, ಬ್ಲೇಡ್ಸು, ಮೆಟಲ್ ಆರ್ಟಿಕಲ್ಸ್ ಎಲ್ಲ ವೈಟ್ ಪಂಕ್ಚರ್ ಪ್ರೂಫ್ ಕಂಟೈನರಲ್ಲಿ ಇಷ್ಟೆಲ್ಲ ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ. ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪರ್ಪೋಸ್ ಬಂದು ಅಂದರೆ ಉದ್ದೇಶ ಬಂದು ಪರಿಸರ ಮಾಲಿನ್ಯವನ್ನು ಕಮ್ಮಿ ಮಾಡ್ಬೋದು, ಅಂದರೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕಮ್ಮಿ ಮಾಡ್ಬೋದು, ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪ್ರೆಡ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಇವತ್ತಿನ ಈ ಟಾಪಿಕ್ ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಹೆಲ್ಪ್ಫುಲ್ ಆಗಿದ್ದಲ್ಲಿ, ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೆಕ್ಸ್ಟ್ ಮಾಡೋ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.